ನಾನು, ನೀನು, ಅವನು, ಈ ಟ್ರಯಾಂಗಲ್ ಮಧ್ಯದಲ್ಲಿ ಇರೋದು ಯಾರು ಅಂತ. ಮತ್ತೆ ಆಧ್ಯಾತ್ಮ. ಹೇಳಿರೋರು ಕೇಳ್ತಿರೋರು ಈಗ ನಮ್ಮನ್ನ ಲಿಂಕ್ ಮಾಡ್ತಿರೋ ನೀವು. ಈಗಿರೋದು 3 ಜನ. ಸೊ ಈ ಟ್ರಯಾಂಗಲ್ ಮಧ್ಯದಲ್ಲೂ ನಾನು, ನೀನು, ಅವನು, ಮಧ್ಯದಲ್ಲೂ ಏನಾದರೂ ಇದೆಯಾ ಅಂತ ಇನ್ನೊಂದು ಯಾವ್ದಾದ್ರು ಲೇಯರ್. ನಿಮ್ಮ ಥಾಟ್ಸಲ್ಲಿ ಸಾವಿರಾರು ಲೇಯರ್ಗಳಿದ್ದಾವೆ. ಏನು ಹೇಳಿ, ಎವ್ರಿಥಿಂಗ್ ಈಸ್ ಥಾಟ್ಸ್ ಅಲ್ವಾ? ಸೊ ನಾನು, ನೀವು ಮತ್ತು ಫಿಸಿಕಲ್ ರೆಪ್ರೆಸೆಂಟೇಷನ್ ಅಷ್ಟೇ. ಸರಿ, ಇದಕ್ಕೊಂದು ಹೇಳ್ತೀನಿ, ಮತ್ತೆ ಅದೊಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಇರ್ಬೋದು. ಹೇಳಿ ಬುದ್ಧ ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಆ ಎನ್ಲೈಟ್ಮೆಂಟ್ ಅನ್ನೋದು ಏನು ಅಂತ ಯಾರೋ ಒಬ್ರು ಹೇಳಿದ್ದಾರೆ. ಅದೇನಂದರೆ ಆ ಎನ್ಲೈಟ್ಮೆಂಟ್ ಬಗ್ಗೆ ವಿವರಿಸೋಕ್ಕೆ ಟ್ರೈ ಮಾಡಿದ್ದಾರೆ ಯಾವುದೋ ಒಂದು ನಾವೆಲಲ್ಲಿ. ಏನಂದರೆ ಇಲ್ಲಿ ನಾನೊಂದು ಮಾತಾಡ್ತೀನಿ, ನನ್ನೊಂದು ಒಪಿನಿಯನ್ ಇದೆ, ನೀವು ಕೇಳ್ತಾ ಇದ್ರೆ ನಿಮ್ಮೊಂದು ಒಪಿನಿಯನ್ ಇದೆ. ಇಲ್ಲಿ ನನ್ನ 3 ಜನ ಇನ್ನೊಬ್ರು ಯಾರು ನೋಡ್ತಾ ಇರೋರು ಅವ್ರದ್ದೊಂದು ಒಪಿನಿಯನ್ ಇದೆ. ಇಬ್ಬರು ಮಾತಾಡ್ತಿದ್ದಾರೆ, ಬಟ್ ಇದು ಬೇಕಾಗಿಲ್ಲ ಅಂತ, ಅಥವಾ ಇವರೇನೋ ಜೀವನ ನಡೆಸೋಕೆ ಮಾಡ್ತಿದ್ದಾರೆ, ಅಥವಾ ಇವನೇನೋ ಉಚಿತದಲ್ಲಿ ಮಾತಾಡ್ತೀನಿ ಅಂತ ಒಬ್ಬನ ಒಪಿನಿಯನ್. ಈ ಥರ ಒಪಿನಿಯನ್ ಇದೆಯಲ್ಲ, ಈ ಥರ 1000 ಒಪಿನಿಯನ್ನು ಏನೋ ಇದೆ. ಏನೋ ಪೆಟಲ್ ಆಫ್ ಏನೋ ಅದೇನೋ ಹೇಳ್ತಾರಲ್ಲ, ಏನೋ ಲೋಟಸ್. ಅಷ್ಟು ಒಪಿನಿಯನ್ 1 ಸೆಕೆಂಡಲ್ಲಿ ಗೊತ್ತಾಗೋದಂಥವ್ರಿಗೆ, ಅದ್ರ ಮೇಲೆ ಇನ್ನೊಂದು ಇದಿರೋದಂಥವ್ರಿಗೆ. ಅಂದರೆ ಇಮ್ಯಾಜಿನ್ನೂ ಮಾಡೋಕ್ಕಾಗಲ್ಲ. ನಮಗೊಂದು 4 ಒಪಿನಿಯನ್ಗೆ ಎಂಡ್ ಆಗ್ಬೋದು ನಮ್ಮ ತಲೆ. ಓಹೋ, ಥರ 1000, ಅದು ಸಹಸ್ರವಾದ ಒಪಿನಿಯನ್ನು ಒಂದೇ ಸೆಕೆಂಡಲ್ಲಿ ಕಾಣಿಸಿ ಅದ್ರ ಮೇಲೆ ಕೂತ್ಕೊಂಡು ನೋಡ್ತಾರೆ ಅವರು ಅಂತ. ಆ ಥರ ಸರಿ. ಮ್ಯಾಟ್ರಿಕ್ಸಲ್ಲೂ ನೀವು ನೋಡಿದ್ರೆ ಎಂಟರ್ ಆದರೆ ಅಲ್ಲಿ ಫುಲ್ಲು ಬಾಕ್ಸಸ್ ಇರುತ್ತಲ್ಲ, ಎಲ್ಲರದು ಕಾಣ್ತಾ ಇರುತ್ತಲ್ಲ. ಅದೇ ಆ ಥರ. ಅದನ್ನು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ ಮ್ಯಾಟ್ರಿಕ್ಸಲ್ಲಲ್ವಾ, ಸ್ಪಿರಿಚುಯಾಲಿಟಿನ ಇದನ್ನು ಎಷ್ಟು ಸಕ್ಕತ್ತಾಗಿ ಹೇಳಿದ್ದಾರೆ. ಅದನ್ನು ಈ ವರ್ಲ್ಡ್ ಮಾಯೆ ಅನ್ನೋದನ್ನು ಅಲ್ವಾ, ಒಂದು ಸೂಪರ್. ಅದು ನನಗೆ ಭಾಳ ಫೇವ್ರೇಟ್ ಸಿನಿಮಾ ಅದು ಮ್ಯಾಟ್ರಿಕ್ಸ್ 1. ಹಾಂ, ನಾವು ಆ್ಯಕ್ಚುಲಿ ಶೋ ಶುರು ಮಾಡೋಕ್ಕೆ ಮುಂಚೆ ಈ ಮಾಯೆ ಬಗ್ಗೆ ಮಾತಾಡೋದ್ವಲ್ಲ. ಸೊ ಈಗ ಮತ್ತೆ ನಿಮ್ಮನ್ನು ಆಧ್ಯಾತ್ಮದ ಕಡೆಗೆ ಎಳಿತಾ ಇರ್ತೀನಿ. ಯಾಕೆಂದರೆ ನೀವು ಇಡೀ ನಿಮ್ಮ ಕರಿಯರು, ನಿಮ್ಮ ಪ್ರೊಫೆಷನ್ನು, ಲೈಫು ಎಲ್ಲನೂ ಐ ಥಿಂಕ್ ಆಧ್ಯಾತ್ಮದ ಮೇಲೇ ನಡ್ಸ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಅನ್ಬೋದಾ? ಅಂದರೆ ಒಂದು ಫೌಂಡೇಶನಲ್ ಲೆವೆಲಲ್ಲಿ. ಇಲ್ಲಪ್ಪ, ಅದು ಗೊತ್ತಿಲ್ಲ. ಅದು ಆ್ಯಕ್ಚುಲಿ ಏನೇಳಿ ಅದು ತುಂಬ ದೊಡ್ಡ ಮಾತಾಗುತ್ತೆ. ಆ್ಯಕ್ಚುಲಿ ಒಂದಂತೂ ಸತ್ಯ, ನನ್ನ ಏನೋ ಪುಷ್ ಮಾಡುತ್ತೆ. ಏನು ಹೇಳಿ, ನನಗೆ ಇವಾಗ 5 ಇಂಟರ್ವ್ಯೂ ಮಾಡಿದ್ರು ಇದೇ ಸ್ಪಿರಿಟಲ್ಲಿ ಮಾತಾಡೋಣ ಅನ್ಸುತ್ತೆ. ನನಗೆ ಗೊತ್ತಿಲ್ಲ ಯಾಕೆ ಅಂತ. ಈ ಕಾರಲ್ಲಿ ಹೋಗೋದು ಸುಸ್ತಾಗ್ಬಿಟ್ಟಿರ್ತೀನಿ, ಇನ್ನೊಬ್ಬರ ಕಡೆ ಮತ್ತೆ ಹಂಗೆ ಅದು ಏನೋ ಗೊತ್ತಿಲ್ಲ. ಐ ಲವ್ ಟು ಟೆಲ್ ದಿಸ್, ಐ ಲವ್ ಟು ಬ್ರಿಂಗ್ ದಿಸ್ ಚೇಂಜ್. ಬಿಕಾಸ್ ನಿಮ್ಗೆ ಎಲ್ಲ ಕಡೆ ಹಂತದಲ್ಲೂ ಇದೆ ಸರ್. ಲೈಕ್ ಅವತ್ತು ಹೇಳಿದ್ರಿ ಅದ್ವೈತ ಸಿದ್ಧಾಂತದ ಒಂದು ಮಾತು, ಐ ಆಮ್ ಗಾಡ್ ಅಂತ. ಅಲ್ಲಿವರೆಗೂ ಅದು ಬಂತು. ದೆನ್ ಗಾಡ್ ಇಸ್ ಗ್ರೇಟ್ ಅಂತ ತಿರುಗಿಸಿದ್ರಿ. ಅದು ನೋಡಿ, ಎರಡೂ ಕರೆಕ್ಟೇ. ಒಳಗೂ ಒಂದು ದೇವರಿದ್ದಾನೆ, ಆತ್ಮ ಪರಮಾತ್ಮ. ಗೊತ್ತಿಲ್ಲದೆ ಆ ಟೈಮ್ ನೋಡಿ ಐ ಆಮ್ ಗಾಡ್ ಈಸ್ ಗ್ರೇಟ್ ಅಂತ ಹೇಳಿದ್ದೀನಿ. ಅದು ಆ್ಯಕ್ಚುಲಿ ಅದು ದೇವರೇ ಹೇಳಿಸಿರೋದು ಅದೆಲ್ಲ ಅಲ್ವಾ.